ಎಲ್ಲರಿಗೂ ನಮಸ್ಕಾರ. ಇವತ್ತಿನಿಂದ ನಾವು ಏನು ನಮ್ಮ ನಗರ ವ್ಯಾಪ್ತಿಯಲ್ಲಿ ಅಂದ್ರೆ ಗಾಂಧಿನಗರ ವೃತ್ತದಿಂದ ನಮ್ಮ ಸನ್ಮನೆ ಸೇತುವೆ ಜೋಗ್ ಅಲ್ಲಿವರೆಗೂ 283 ಖಾಸಗಿ ಸ್ವತ್ತುಗಳನ್ನ ನಾವು ಈ ಒಂದು ನಮ್ಮ ರಸ್ತೆ ಅಗಲೀಕರಣಕ್ಕಾಗಿ ವಶಪಡಿಸಿಕೊಳ್ಳಬೇಕಾಗಿತ್ತು, ಭೂಸ್ವಾಧೀನ ಪಡಿಸಿಕೊಳ್ಳಬೇಕಾಗಿತ್ತು. ಈಗ ಅದು ಸರ್ಕಾರದಿಂದ ಅನುಮತಿ ಆಗಿಬಿಟ್ಟು ಮೊನ್ನೆ ಜಿಲ್ಲಾಧಿಕಾರಿಗಳಿಂದ ನೋಟಿಫಿಕೇಶನ್ ಆಗಿ ಈಗ 280 ಪ್ರಾಪರ್ಟಿಗೆ 283 ಪ್ರಾಪರ್ಟಿಗೆ 34 ಕೋಟಿ ದುಡ್ಡು ಆಲ್ರೆಡಿ ರಿಲೀಸ್ ಆಗಿದೆ. ಅವರಿಗೆ ಪರಿಹಾರವನ್ನು ವಿತರಣೆ ಮಾಡಿದ್ವಿ. ಇವತ್ತು ಅವರಿಗೆ 30 ದಿವಸಗಳ ಕಾಲಾವಧಿಯನ್ನು ನೀಡಿಬಿಟ್ಟು ಇವತ್ತು ನಮ್ಮ ತಾಲೂಕು ಆಡಳಿತದ ಪರವಾಗಿ ಮೊನ್ನೆ ಉಪವಿಭಾಗಾಧಿಕಾರಿಗಳಾದ ಶ್ರೀ ಯತೀಶ್ IAS ರವರ ಒಂದು ಮಾರ್ಗದರ್ಶನಂತೆ ಇವತ್ತು ನೋಟಿಸ್ ಅನ್ನು ನಾವು ಜಾರಿ ಮಾಡ್ತಾ ಇದ್ದೀವಿ. ಇವತ್ತಿಂದ 30 ದಿನಗಳ ಅವಕಾಶ ಇರ್ತದೆ. ಇದರಲ್ಲಿ ಅವಕಾಶ ಏನಂದ್ರೆ, ಈಗ ನಾವು ಪ್ರತಿ ಪ್ರಾಪರ್ಟಿಗೂ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಇಂತಿಷ್ಟು ಮೌಲ್ಯ ಅಂತ ಹೇಳಿ ಫಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ಇದು ಇವರಿಗೆ ಏನು ಮಾಲೀಕರಿಗೆ ಒಂದು ಆಪ್ಷನ್ ಏನಿದೆ ಅಂದ್ರೆ, ಈ ಒಂದು ಏನು ಈ ನೋಟಿಸ್ ಅನ್ನ ನಾವು ಜಾರಿ ಮಾಡ್ತೀವಿ, 30 ದಿವಸದ ಒಳಗಡೆ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಈ ಜಾಗವನ್ನ ಅವರ ಒಂದು ಸ್ವಾಧೀನಕ್ಕೆ ಅವ್ರು ತಗೊಳ್ತಾರೆ. ಆದ್ರೆ ಭೂ ಮಾಲೀಕರು ಏನಿದ್ದಾರೆ 283 ಜನರಿಗೆ ಒಂದು ಅವಕಾಶ ಏನಂದ್ರೆ, ಈಗೇನು ನಾವು ಇವತ್ತು ನೋಟಿಸ್ ಕೊಡ್ತಾ ಇದೀವಿ, ಈ ಮೊತ್ತ ಅವ್ರಿಗೆ ಏನಾದ್ರು ಕಡಿಮೆ ಅನಿಸಿದ್ರೆ ಇವರು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅಪೀಲ್ ಅನ್ನ ಹಾಕೋಬಹುದಾಗತ್ತೆ. ಅಲ್ಲೂ ಇತ್ಯರ್ಥ ಆಗದೆ ಇದ್ರೆ ಕೋರ್ಟಿಗೆ ಹಾಕ್ಬೇಕಾಗತ್ತೆ. ಬಟ್ 30 ದಿವಸದೊಳಗೆ ನಾವು ಸರ್ಕಾರ ಈ ಒಂದು 283 ಪ್ರಾಪರ್ಟಿಗಳೇನಿದೆ, ನಾವು 30 ದಿವಸದೊಳಗೆ ಈ ಪ್ರಾಪರ್ಟಿಗಳನ್ನ ನಮ್ಗೇನು ನಾವು ರಸ್ತೆ ಅಗಲೀಕರಣಕ್ಕೆ ಅಂತ ಮಾರ್ಕ್ ಮಾಡಿದ್ವಿ ಆ ಜಾಗವನ್ನ ನಾವು ನಮ್ಮ ವಶಕ್ಕೆ ಪಡೆದುಕೊಳ್ತೀವಿ. ಹಣದ ವಿಚಾರದಲ್ಲಿ ಇದು ಹೈವೇ ಆಗಿರೋದ್ರಿಂದ ಕೊಡ್ತೀನಿ ಅಥವಾ ಕೊಡೋದಿಲ್ಲ ಅನ್ನೋ ಒಂದು ವಿಚಾರ ಇದರಲ್ಲಿ ಬರೋದಿಲ್ಲ. ನಿಮ್ಗೆ ಬಂದಂತ ಪರಿಹಾರದಲ್ಲಿ ಏನಾದ್ರೂ ಕೊರತೆ ಆಗಿದೆ, ಹೆಚ್ಚುವರಿ ಪರಿಹಾರ ಬೇಕು ಅಂದ್ರೆ ಸಕ್ಷಮ ಪ್ರಾಧಿಕಾರವನ್ನ ಅಪ್ರೋಚ್ ಮಾಡ್ಬೇಕಾಗತ್ತೆ. ಇದು ಮಾನ್ಯ ನಮ್ಮ ಸಾಗರ ಕ್ಷೇತ್ರದ ಮಾನ್ಯ ಸನ್ಮಾನ್ಯ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಅವರು ಪ್ರತಿ ಹೆಜ್ಜೆಯಲ್ಲೂ ಕಳೆದ 6 ತಿಂಗಳಿಂದನೂ ಈ ನಗರ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಏನು ಒಂದು NH ಅಭಿವೃದ್ಧಿ ಆಗದೆ ಇರೋದನ್ನ ಏನಾದ್ರೂ ಮಾಡಬೇಕು ಅನ್ನೋ ಒಂದು ತೀರಾ ಒತ್ತಾಸೆ ಇಟ್ಕೊಂಡು ಮಾಡಿದ್ರಿಂದ ಇದು ಇಷ್ಟು ಸ್ಪೀಡ್ ಆಗಿ ಇಲ್ಲಿವರೆಗೂ ನಾವು ಬಂದಿದ್ದೀವಿ. ಇನ್ನು ಮುಂದೆ ಯಾವುದೇ ನಮಗೆ ಕಾಮಗಾರಿ ಮಾಡೋದಕ್ಕೆ ಯಾವುದೇ ತೊಡಕಿರೋದಿಲ್ಲ. ತಾವು ಎದುರುಗಡೆ ಇಲ್ಲೆಲ್ಲ ನೋಡ್ತೀರಿ ಗೂಡಂಗಡಿಗಳು, ಇವ್ರಿಗೆಲ್ಲ ನಾವು ಬೇರೆ ಬೇರೆ ಜಾಗ ತೋರಿಸ್ತೀವಿ. ಇವರು ಸಹ ಅನಿವಾರ್ಯವಾಗಿ ಅವರು ಹೈವೇದರ ಕೆಲಸ ಸ್ಟಾರ್ಟ್ ಆದಾಗ ಅನಿವಾರ್ಯವಾಗಿ ನಾವು ಹೇಳಿದಲ್ಲಿ ಶಿಫ್ಟ್ ಆಗ್ಬೇಕು. ಮಾನ್ಯ ಶಾಸಕರಿಗಾಗಲೇ ನಗರದ 3-4 ಕಡೆ ಫುಡ್ ಕೋರ್ಟ್ಗಳನ್ನ ಮಾಡೋದಕ್ಕೆ ಅರೇಂಜ್ ಮಾಡಿದ್ದಾರೆ. ಅದಾದ್ಮೇಲೆ ಇವರಿಗೆ ನಾವು ಸೀನಿಯಾರಿಟಿ ಮೇಲೆ ಇವರಿಗೆಲ್ಲ ಕೊಡ್ತೀವಿ. ಇದು ಏನಂದ್ರೆ, ಇವತ್ತಿಂದ ನಾವು ಈ ಹೈವೇ ಏನು ಸಿಟಿ ಒಳಗಿನ ಹೈವೇ ಇತ್ತು ಅಗಲೀಕರಣವನ್ನ ನಾವು ಇವತ್ತಿಂದ ಪ್ರಾರಂಭ ಮಾಡಿದ್ವಿ.